₹1 ಸ್ಟಾಕು ತಗೊಂಡ್ಬಿಟ್ಟಿದ್ದಾರೆ, 1,00,000 ಶೇರ್. ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಬರ್ಕೊಳ್ಳಿ 33,000 ಕೋಟಿ. ಮುಂದಿನ 3 ತಿಂಗಳು ಇಲ್ಲ 6 ತಿಂಗಳಲ್ಲಿ ಏನಾಗ್ಬೋದು, ಈ ಸ್ಟಾಕ್ಸ್ ಅಲ್ಲಿ ನೀವು ಸಹ ಹೂಡಿಕೆ ಮಾಡಿದ್ರೆ ನಿಮಗೆ ಲಾಭ ಬರುತ್ತಾ ಇಲ್ವಾ? ಮೋಸ್ಟ್ ಆಫ್ ದ ಯೂಟ್ಯೂಬರ್ಸ್ ನೀವು ನೋಡಿದಂಗೆ ಬರೀ ಕತೆ ಹೇಳ್ತಾರೆ ಹೊರತು ಮೈಂಡ್ ಸೆಟ್ ಹೆಂಗಿದೆ ನೋಡಿ. ಯಾವ ಟೂಲ್ಸ್ನ ಎಲ್ಲೋಗಿ ಹೆಂಗೆ ನೋಡೋದು ಯಾರು ಹೇಳ್ಕೊಡಲ್ಲ. ಸೊ ಅದರಿಂದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾನು ಅಷ್ಟು ವಿಡಿಯೋ ನೋಡಿದೆ ಇಷ್ಟು ವಿಡಿಯೋ ನೋಡಿದೆ ಅನ್ನೋದಕ್ಕಿಂತ TD ಅಕಾಡೆಮಿ, ಸೊ ಅದನ್ನು ಪ್ರತಿಯೊಂದು ವಿಡಿಯೋದಲ್ಲೂ ಸಹ ಪ್ರಾಪರ್ ಆಗಿ ಎಲ್ಲಿ ಹೋಗಬೇಕು, ಎಲ್ಲಿ ಕ್ಲಿಕ್ ಮಾಡಬೇಕು, ಯಾವ ಥರ ಫಂಡಮೆಂಟಲ್ಸ್ ಚೆಕ್ ಮಾಡಬೇಕು ಪ್ರತಿಯೊಂದು ಹೇಳ್ಕೊಡ್ತಾ ಇದೀವಿ. ಅದು ನಿಮ್ಗೆ ಅವಾಗ ವ್ಯತ್ಯಾಸ ಅರ್ಥ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಎಷ್ಟು ಪವರ್ಫುಲ್ ಅಂತ. ನಮಸ್ತೆ ಕರ್ನಾಟಕ. ಇಂದಿನ ದಿನ 3 ಇಂಪಾರ್ಟೆಂಟ್ ಸ್ಟಾಕ್ಸ್ಗಳ ವಿಶ್ಲೇಷಣೆ ಮಾಡೋಣ. ನಮಸ್ತೆ ಕರ್ನಾಟಕ. ಯಾವ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ನಿಮ್ಗೆ ಹುಡುಕೋದ್ ಕಷ್ಟ ಆಗ್ತಾ ಇದೆಯಾ? ತಲೆ ಕೆಡಿಸ್ಕೋಬೇಡಿ, TD ನಿಮ್ಮ ಜೊತೆ ಇದೆ. ಇವತ್ತು 3 ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳು, ಎಸ್ಪೆಷಲಿ ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ ಯಾವುದು ಅಂತ ಹುಡುಕಿ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಪ್ರತಿಯೊಂದು ನೋಡೋಣ ಬನ್ನಿ. ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ, ಕಂಪ್ಲೀಟ್ಲಿ ನೋಡಿ. ಮೊದಲನೇ ಸ್ಟಾಕ್ ಬಂದು ನ್ಯಾಷನಲ್ ಅಲ್ಯೂಮಿನಿಯಂ ಕಾರ್ಪೊರೇಷನ್. ಈ ಸ್ಟಾಕಿನ ಫಂಡಮೆಂಟಲ್ಸ್ನ ಅನಲೈಸ್ ಮಾಡೋಣ, ಅದೇ ರೀತಿ ಟೆಕ್ನಿಕಲ್ ಸಹ ಅನಲೈಸ್ ಮಾಡೋಣ. ಈ ಸ್ಟಾಕ್ ನೆಕ್ಸ್ಟ್ 3 ತಿಂಗಳಿಲ್ಲ, ಒಂದು 6 ತಿಂಗಳು, ನೆಕ್ಸ್ಟ್ 1 ಇಯರ್ ಅಲ್ಲಿ ಏನಾಗ್ಬೋದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಐಲ್ ಗೋ ಟು ಟ್ರೆಂಡ್ ಲೈನ್. ನ್ಯಾಷನಲ್ ಅಲ್ಯೂಮಿನಿಯಂ ಕಾರ್ಪೊರೇಷನ್ ಅನ್ನೋ ಕಂಪನಿನ ನಾನು ಓಪನ್ ಮಾಡ್ತಾ ಇದ್ದೀನಿ. ಈ ಸ್ಟಾಕಿನ ಒಂದು ಫಂಡಮೆಂಟಲ್ಸ್ ನೋಡಿದ್ರೆ ಒನ್ ಆಫ್ ದ ಬೆಸ್ಟ್ ಫಂಡಮೆಂಟಲ್ ಅಂಡ್ ಈವನ್ ದ ಬ್ರೋಕರ್ ಟಾರ್ಗೆಟ್ ಸಹ ₹217 ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಬ್ರೋಕರ್ಸ್ ಹೇಳ್ತಾ ಇದ್ದಾರೆ, ಬಟ್ ನಮ್ಗೆ ಅನಿಸ್ಬೇಕಲ್ಲ ಅದು ಹೋಗುತ್ತಂತ. ಬ್ರೋಕರ್ಸ್ ಹೇಳಿದೆಲ್ಲ ಆಗ್ಬಿಡುತ್ತಾ? ಡೆಫಿನೆಟ್ಲಿ ಇಲ್ಲ. ನಾವು ಸಹ ಆ ಕಂಪನಿಯ ಫಂಡಮೆಂಟಲ್ಸ್ಗಳನ್ನು ಅನಲೈಸ್ ಮಾಡೋಣ ಬನ್ನಿ. ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದಕ್ಕೆ ನಾನು ಓಪನ್ ಮಾಡಿದ್ದೀನಿ screener.in. ಮೋಸ್ಟ್ ಆಫ್ ದ ಯೂಟ್ಯೂಬರ್ಸ್ ನೀವು ನೋಡಿದಂಗೆ ಬರೀ ಕತೆ ಹೇಳ್ತಾರೆ ಹೊರತು ಒಂದು 26 ನಿಮಿಷ 30 ನಿಮಿಷ ಕತೆ ಹಂಗೆ ಹಿಂಗೆ ಪುರಾಣ ಹೇಳ್ತಾರೆ ಹೊರತು ಯಾವ ಟೂಲ್ಸ್ನ ಎಲ್ಲೋಗಿ ಹೆಂಗೆ ನೋಡೋದು ಯಾರು ಹೇಳ್ಕೊಡಲ್ಲ. TD ಅಕಾಡೆಮಿ, ಸೊ ಅದನ್ನು ಪ್ರತಿಯೊಂದು ವಿಡಿಯೋದಲ್ಲೂ ಸಹ ಪ್ರಾಪರ್ ಆಗಿ ಎಲ್ಲಿ ಹೋಗಬೇಕು, ಎಲ್ಲಿ ಕ್ಲಿಕ್ ಮಾಡಬೇಕು, ಯಾವ ಥರ ಫಂಡಮೆಂಟಲ್ಸ್ನ ಚೆಕ್ ಮಾಡಬೇಕು ಪ್ರತಿಯೊಂದು ಹೇಳ್ಕೊಡ್ತಾ ಇದೀವಿ. ಅದರಿಂದ ಪ್ರತಿಯೊಂದು ವಿಡಿಯೋನೂ ಸಹ ನೋಟ್ಸನ್ನು ನೀಟಾಗಿ ಬರ್ಕೊಳ್ಳಿ. ಬಿಕಾಸ್ ಮುಂದಿನ ದಿನಗಳಲ್ಲಿ ನೀವು ತರಗತಿಗಳಿಗೆ ಬಂದಾಗ, ನಮ್ಮ TD ಸಂಸ್ಥೆಗೆ ಕ್ಲಾಸಿಗೆ ಜಾಯ್ನ್ ಆದವಾಗ ಸಹ ನೀವೇನು ನೋಟ್ಸ್ ಬರ್ಕೊಂಡಿದ್ರೋ ಅದು ತುಂಬ ಯೂಸ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ಸುಮ್ಮನೆ ಕೇಳೋದು, ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಡೋದಲ್ಲ. ಈ ಒಂದೊಂದು ಸ್ಟಾಕ್ ಮಾರ್ಕೆಟ್ನ ಒಂದೊಂದು ವಿಡಿಯೋದಲ್ಲೂ ಸಹ ನೀವೊಂದು ದುಡ್ಡು ಮಾಡ್ಬೋದು. ದುಡ್ಡು ಮಾಡೋ ಕಲೆನ ನಾವು ಹೇಳ್ಕೊಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನೋಟ್ಸ್ ಬರ್ಕೊಳ್ಳಿ. ಇದೇ ಸ್ಟಾಕನ್ನು ಇವತ್ತಿನ ಪ್ರೈಸ್ ಬರ್ಕೊಳ್ಳಿ, 1 ವರ್ಷ ಆದಮೇಲೆ ಈ ಸ್ಟಾಕ್ ಪ್ರೈಸ್ ಬರ್ಕೊಳ್ಳಿ. ಸೊ ನಿಮ್ಗೆ ಅವಾಗ ವ್ಯತ್ಯಾಸ ಅರ್ಥ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಎಷ್ಟು ಪವರ್ಫುಲ್ ಅಂತ ಅವಾಗ ಅರ್ಥ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಹೆಂಗಂದರೆ ಒಂದು ಸಮುದ್ರದೊಳಗಡೆ ತುಂಬ ವಜ್ರ ವೈಡೂರ್ಯ, ಸೊ ಅದೇನಂತಾರೆ ಮುತ್ತು ರತ್ನ ಎಲ್ಲ ಇದೆ. ಸೊ ಜನಕ್ಕೆ ಹೋಗೋದಕ್ಕೆ ಭಯ. ಮೇಲೆಯಿಂದ ಒಬ್ಬ ಹೇಳ್ತಾನೆ, ಹೋಗ್ಬೇಡ ಮಗ, ಮುಣ್ಗೋಗ್ತೀಯ, ಮತ್ತೆ ವಾಪಸ್ ಬರಲ್ಲ ಅಂತಾನೆ. ಇನ್ನೊಬ್ಬ ಅದನ್ನ ವಜ್ರ ವೈಡೂರ್ಯ ಎತ್ಕೊಬಂದು ಶ್ರೀಮಂತ ಆಗಿರ್ತಾನೆ, ಅವನ ಇವರು ನೋಡ್ತಾ ಇರ್ತಾರೆ, ಬಟ್ ಒಳಗಡೆ ಹೋಗೋದಕ್ಕೆ ಭಯ. ಎಷ್ಟೇ ನೀವು ಥಿಯರಿ ಕಲ್ತರೂ ಸಹ ಪ್ರಾಕ್ಟಿಕಲ್ಸ್ ಕಲ್ತಿಲ್ಲ ಅಂದರೆ ಇದೇ ಥರ ಆಗುತ್ತೆ. ಸೊ ಅದರಿಂದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾನು ಅಷ್ಟು ವಿಡಿಯೋ ನೋಡಿದೆ ಇಷ್ಟು ವಿಡಿಯೋ ನೋಡಿದೆ ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ಒಂದು ಆಫ್ಲೈನ್ ವರ್ಕ್ಶಾಪ್, ಒಂದು ಫೇಸ್ ಟು ಫೇಸ್ ಜನಗಳ ಜೊತೆ ಬೆರೆತ್ಕೊಂಡು ಪಕ್ಕದಲ್ಲೇ ಟ್ರೇಡರ್ಸ್ಗಳ ಪಕ್ಕದಲ್ಲಿ ಕೂತ್ಕೊಂಡು ಸ್ಟಾಕ್ ಮಾರ್ಕೆಟ್ ಕಲ್ತ್ರೆ ಸೊ ನೀವು ಬೇಗ ಸಕ್ಸಸ್ಸನ್ನು ಸಾಧಿಸ್ತೀರಾ. ಸೊ ಅದ್ರ ಬದಲು ನೀವು ಆನ್ಲೈನಲ್ಲಿ ಅದು ನೋಡಿದೆ ಇದು ನೋಡಿದೆ 1000 ವಿಡಿಯೋ ನೋಡಿ ಸ್ಟಿಲ್ ನಿಮಗೆ ಅರೆ ಬರೋ ಜ್ಞಾನ ಇರುತ್ತೆ. ಬಿಕಾಸ್ ಆನ್ಲೈನೇ ಆಫ್ಲೈನೇ. ಸೊ ಕರ್ನಾಟಕದಲ್ಲಿ 8 ಬ್ರಾಂಚ್ಗಳನ್ನು ಒಳಗೊಂಡಿದೆ TD ಅಕಾಡೆಮಿ. ಸೊ ಸ್ಟಾಕ್ ಮಾರ್ಕೆಟಲ್ಲಿ 8 ಬ್ರಾಂಚು, 60 ಜನ ಎಂಪ್ಲಾಯೀಸ್, ಎಲ್ಲ ಕಡೆ ಪ್ರತಿ ಭಾನುವಾರ ಫ್ರೀ ವರ್ಕ್ಶಾಪ್ ಸಹ ಇರುತ್ತೆ. ಮಿಸ್ ಮಾಡದೆ ಅಟೆಂಡ್ ಮಾಡಿ. ಲೆಟ್ ಅಸ್ ಗೋ ಬ್ಯಾಕ್ ಟು ದ ಸಬ್ಜೆಕ್ಟ್. ನ್ಯಾಷನಲ್ ಅಲ್ಯೂಮಿನಿಯಂ ಕಾರ್ಪೊರೇಷನ್, ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಬರ್ಕೊಳ್ಳಿ 33,000 ಕೋಟಿ ಬರ್ಕೊಳ್ಳಿ. ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ 33,000 ಕೋಟಿ ಇದೆ. ಸೊ ಡೆಫಿನೆಟ್ಲಿ ಇಟ್ ಈಸ್ ಅ ಮಿಡ್ ಕ್ಯಾಪ್ ಕಂಪನಿ. ಸೊ ನೆಕ್ಸ್ಟ್, ಈ ಕಂಪನಿ ROE ಈಸ್ ಅಬೋವ್ 15. ROC is above 15, which is a really good news. PE ratio less than 20, which is again a great news. ಸೊ ಫೇಸ್ ವ್ಯಾಲ್ಯೂ, ಪ್ರಮೋಟರ್ ಹೋಲ್ಡಿಂಗ್ 50% ಇದೆ, ಅಗೇನ್ ಇಟ್ಸ್ ಅ ಗುಡ್ ನ್ಯೂಸ್. ಡೆಟ್ ಬರೀ 90 ಕೋಟಿ ಇದೆ. ಸೊ ಇವರು ಕಾಂಪಿಟೇಟರ್ಸ್ ಯಾರ್ಯಾರು ಅಂತ ನೋಡಿದ್ರೆ ಹಿಂಡಾಲ್ಕೋ. ಸೊ ಫಸ್ಟ್ ಆಫ್ ಆಲ್ ನ್ಯಾಷನಲ್ ಅಲ್ಯೂಮಿನಿಯಂ ಕಾರ್ಪೊರೇಷನ್ ಈಸ್ ಅ
ಅಲ್ಯೂಮಿನಿಯಂ ಪ್ರೊಸೆಸಿಂಗ್ ಕಂಪನಿ. ಸೊ ಡೆಫಿನೆಟ್ಲಿ ಅಲ್ಯೂಮಿನಿಯಂನ ಎಕ್ಸ್ಟ್ರಾಕ್ಟ್ ಮಾಡೋದು, ಪ್ರೋಸೆಸ್ ಮಾಡೋದು, ಪ್ರತಿಯೊಂದು ಕೆಲಸನೂ ನ್ಯಾಷನಲ್ ಅಲ್ಯೂಮಿನಿಯಂ ಕಾರ್ಪೊರೇಷನ್ ಮಾಡುತ್ತೆ. ಸೊ ಡೆಫಿನೆಟ್ಲಿ ಅಲ್ಯೂಮಿನಿಯಂ ಆ್ಯಂಡ್ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ನ ಡೀಲ್ ಮಾಡುವಂಥ ಕಂಪನಿ ಇದು. ಸೊ ನಿಮ್ಗೆ ಗೊತ್ತಿದೆ ಅಲ್ಯೂಮಿನಿಯಂ ಎಲ್ಲರಿಗೂ ಬೇಕಾಗುತ್ತೆ, ಎಸ್ಪೆಷಲಿ ಇ ವಿ ರಿಲೇಟೆಡ್ ವೆಹಿಕಲ್ಸಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಅಲ್ಯೂಮಿನಿಯಂ. ಆ್ಯಂಡ್ ಈವನ್ ಏರೋಪ್ಲೈನ್ಸಲ್ಲೂ ಸಹ ಅಲ್ಯೂಮಿನಿಯಂನ ಯೂಸ್ ಮಾಡ್ತಾರೆ ಬಿಕಾಸ್ ಆಫ್ ಇಟ್ಸ್ ಲೈಟ್ ವೇಟ್ ಆ್ಯಂಡ್ ಸ್ಟ್ರಾಂಗ್. ಸೊ ಅಲ್ಯೂಮಿನಿಯಂ ಲೈಟ್ ವೇಟ್ ಇರುತ್ತೆ ಬಟ್ ಸ್ಟ್ರಾಂಗ್ ಇರುತ್ತೆ. ಆದ್ದರಿಂದ ಸೊ ಅಲ್ಯೂಮಿನಿಯಂ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೆಟಲ್. ಸೊ ಆಫ್ಟರ್ ಕಾಪರ್ ಆದಮೇಲೆ ಅಲ್ಯೂಮಿನಿಯಂ ಈಸ್ ಆಲ್ಸೋ ವೆರಿ ಫೇಮಸ್ ಮೆಟಲ್ ಅಂತ ಹೇಳ್ಬೋದು. ಸೊ ಗೋಲ್ಡು, ಸಿಲ್ವರು, ಕಾಪರು ಆ್ಯಂಡ್ ದೆರ್ ಆರ್ ಲಾಟ್ ಆಫ್ ಮೆಟಲ್ಸ್, ಬಟ್ ಗೋಲ್ಡ್, ಸಿಲ್ವರ್ ಈಸ್ ಪ್ರೆಷಿಯಸ್ ಮೆಟಲ್ಸ್. ಬಟ್ ಇದು ಒನ್ ಆಫ್ ದ ಬೇಸಿಕ್ ನೀಡ್ ಮೆಟಲ್ ಅಂತ ಹೇಳ್ಬೋದು. ಸೊ ಈ ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ನ ನೀವು ಅಬ್ಸರ್ವ್ ಮಾಡಿ, ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಸ್ಟ್ ಚೆಕ್ ಮಾಡಿ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಟು ಇಂಪ್ರೂವ್ ಆಗ್ತಾನೇ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ನೀವು ನೋಡಿದ್ರೆ ವಿ ಕ್ಯಾನ್ ಸಿ ಅ ವೆರಿ ಗುಡ್ ಇಂಪ್ರೂವ್ಮೆಂಟ್ ಇನ್ ದಿಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್. ನೆಕ್ಸ್ಟು ಇಯರ್ ಆನ್ ಇಯರ್ ಪ್ರಾಫಿಟ್ ಸಹ ನೋಡಿದ್ರೆ ಯು ಕ್ಯಾನ್ ಸಿ ದರ್ ಇಸ್ ಅ ವೆರಿ ಗುಡ್ ಇಯರ್ ಆನ್ ಇಯರ್ ಪ್ರಾಫಿಟ್ ಗ್ರೋತ್. ಸೊ ಇವಾಗ ಲಾಸ್ಟ್ ಕಳೆದ 12 ತಿಂಗಳ ಒಂದು TTM ಪ್ರಾಫಿಟ್ ನೋಡಿದ್ರೆ 4,000 ಕೋಟಿ ಇದೆ ಪ್ರಾಫಿಟ್ಟು. ಇದರ ಇಂಪ್ಯಾಕ್ಟ್ ಶೇರ್ ಮೇಲೆ ಬಿದ್ದಿದೆಯಾ? ಸೊ ಡೆಫಿನೆಟ್ಲಿ ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಕಳೆದ ನವೆಂಬರ್ ತಿಂಗಳಲ್ಲಿ ಸೊ ಅಲ್ಯೂಮಿನಿಯಂ ಈ ಒಂದು ಕಂಪ್ನಿ ನ್ಯಾಷನಲ್ ಅಲ್ಯೂಮಿನಿಯಂ ಕಾರ್ಪೊರೇಷನ್ 2023ರಲ್ಲಿ 93 ರೂಪಾಯಿಲಿತ್ತು. 2008ರಲ್ಲಿ ಸೊ 140 ರೂಪಾಯಿಲಿತ್ತು. 140ರಿಂದ ಸೊ ಅದು ಬ್ರೇಕ್ಔಟ್ ಆಗೋದಕ್ಕೆ ಇಟ್ ಟುಕ್ ಮೆನಿ ಇಯರ್ಸ್. ಸೊ ಇದು ಎಷ್ಟು ವರ್ಷದ ಬ್ರೇಕ್ಔಟ್ ಜಸ್ಟ್ ಅಬ್ಸರ್ವ್ ಮಾಡಿ. 2008, ಇವಾಗ 2023, ರಫ್ಲಿ ಆಲ್ಮೋಸ್ಟ್ ವಿ ಕ್ಯಾನ್ ಸಿ 15 ವರ್ಷಗಳ ನಂತರ ಬ್ರೇಕ್ಔಟ್ ಕೊಟ್ಟಿದೆ ಈ ಕಂಪನಿ. 15 ವರ್ಷಗಳ ನಂತರ ವಿ ಕ್ಯಾನ್ ಸಿ ಅ ಬಿಗ್ ಟರ್ನ್ ಅರೌಂಡ್ ಇನ್ ದಿಸ್ ಕಂಪ್ನಿ. ಅದರಿಂದ ಅದರ ಇಂಪ್ಯಾಕ್ಟ್ ಈ ಶೇರ್ ಮೇಲೆ ನಾವು ನೋಡ್ತಾ ಇದ್ದೀವಿ. ಒನ್ ಆಫ್ ದ ವೆರಿ ಗುಡ್ ಮೂವ್ ಕೊಟ್ಟಿದೆ ಆ್ಯಂಡ್ ಬ್ರೇಕ್ಔಟ್ ಆಗಿ ರೀಟೆಸ್ಟ್ಗೂ ಸಹ ಬಂದು ರೀಟೆಸ್ಟ್ ಮಾಡಿ ಇವಾಗ ರಿವರ್ಸಲ್ ಆಗಿದೆ. ಈ ಸತಿ ಈ ಸ್ಟಾಕು ತುಂಬ ಭರ್ಜರಿ ಮೂಮೆಂಟ್ ಕೊಡ್ಬೋದು. ಭರ್ಜರಿ ಅಂದಿದ ತಕ್ಷಣ ನಾವೇನು ಅನ್ಕೋಬೋದು, ಏನೋ ಡಬಲ್ ಆಗುತ್ತಾ? ಸೊ ಡಬಲ್ ಬಗ್ಗೆ ಯೋಚನೆ ಮಾಡಬೇಡಿ. ವರ್ಷಕ್ಕೆ ಬ್ಯಾಂಕ್ FDಗಿಂತ 2ರಿಂದ 3 ಪಟ್ಟು ಜಾಸ್ತಿ ಬಂದರೂ ಯು ಶುಡ್ ಬಿ ವೆರಿ ಹ್ಯಾಪಿ. ಸೊ ಶೇರ್ ಮಾರ್ಕೆಟ್ ಏನಕ್ಕೆ ಬರಬೇಕು ಸರ್? FDಗಿಂತ ಜಾಸ್ತಿ ದುಡಿಯೋದಕ್ಕೆ ಶೇರ್ ಮಾರ್ಕೆಟ್ ಬರಬೇಕು. ಅದು ಬಿಟ್ಬಿಟ್ಟು ಇಲ್ಲಿ ಮ್ಯಾಜಿಕ್ ಮಾಡ್ತೀನಿ, ಹಿಂಗೆ ಕೋಟಿ ಹಾಕಿ ಕೋಟಿ ಮಾಡ್ತೀನಿ, ಎಲ್ಲ ಸಾಧ್ಯ ಇಲ್ಲ. ಇಟ್ ವಿಲ್ ಟೇಕ್ ಸಮ್ ಇಯರ್ಸ್ ಟುಗೆದರ್. ನಿಮ್ಮ ದುಡ್ಡನ್ನು ಡಬಲ್ ಮಾಡೋದಕ್ಕೆ ಒಂದು 2-3 ವರ್ಷ ಮಿನಿಮಮ್ ಬೇಕಾಗುತ್ತೆ. ಸೊ ಇಲ್ಲಿ ದಿನ ಡಬಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇವಾಗ ನ್ಯಾಷನಲ್ ಅಲ್ಯೂಮಿನಿಯಂ ಕಾರ್ಪೊರೇಷನ್ ಇವತ್ತು ಸಹ 179 ಒಂದು ಒಳ್ಳೆ ರಿಟ್ರೇಸ್ಮೆಂಟ್ ಆಗಿದೆ. ಟೆಕ್ನಿಕಲಿ ಸಹ ವಿ ಕ್ಯಾನ್ ಸಿ ಅವ್ರ ರಿವರ್ಸಲ್ ಪ್ಯಾಟ್ರನ್. ಸೊ ಟೆಕ್ನಿಕಲಿನೂ ಸ್ಟ್ರಾಂಗ್ ಇದೆ, ಫಂಡಮೆಂಟಲಿನೂ ಸ್ಟ್ರಾಂಗ್ ಇದೆ. ಸೊ ಫಂಡಮೆಂಟಲಿ ನೀವು ನೋಡ್ಬೋದು ಪ್ರಾಫಿಟ್ ಫ್ರಮ್ ಆಪರೇಷನ್ಸ್ ನಿಧಾನಕ್ಕೆ ಇಂಪ್ರೂವ್ ಹಾಕ್ಕೊಂಡು ಹೋಗ್ತಾನೆ ಇದೆ. ಬಟ್ ಈ ಒಂದು ಪಾಯಿಂಟಲ್ಲಿ, ಸೊ ಯಾವ ಒಂದು ಪಾಯಿಂಟಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ, ಯಾವ ಒಂದು ಪಾಯಿಂಟಲ್ಲಿ ದೆರ್ ವಾಸ್ ಅ ಟರ್ನ್ ಅರೌಂಡ್, ಅಲ್ಲಿ ಜಸ್ಟ್ ಅಬ್ಸರ್ವ್ ಮಾಡೋಣ. ಸೊ ಜಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸಡನ್ಲಿ ಮಾರ್ಚ್ 2024ಅಲ್ಲಿ 400 ಕೋಟಿ, 300 ಕೋಟಿ, 200 ಕೋಟಿ ಈ ರೇಂಜಲ್ಲಿ ಇದ್ದಿದ್ದು ಪ್ರಾಫಿಟ್ಟು ಮಾರ್ಚ್ 2024ರಲ್ಲಿ 1000 ಕೋಟಿಗೆ ಹೋಗಿ ನಿಲ್ಲುತ್ತೆ. ಆವಾಗ ಸ್ಟಾಕು ಸಿಕ್ಕಾಪಟ್ಟೆ ಮೂಮೆಂಟ್ ಕೊಡುತ್ತೆ. ಜಸ್ಟ್ ಅಬ್ಸರ್ವ್ ಮಾಡಿ, ಮಾರ್ಚ್ 2024, ಸೊ ಅಲ್ಲಿ ಬಿಗ್ ಮೂಮೆಂಟ್ ಕೊಡುತ್ತೆ. ಮತ್ತೆ ಇವಾಗ ರಿಟ್ರೆಸ್ಮೆಂಟಿಗೆ ಬಂದಿದೆ. ಅಗೇನ್ ವಿ ಕ್ಯಾನ್ ಸಿ ದಿಸ್ ಸ್ಟಾಕ್ ಇಟ್ ಕ್ಯಾನ್ ಮಿನಿಮಮ್ ರ್ಯಾಲಿ ಅನದರ್ 20ರಿಂದ 30 ರೂಪಾಯಿ ಅಂತೂ ರ್ಯಾಲಿ ಕೊಡ್ಬೋದು ಅಂತ ನನ್ನ ಒಂದು ವ್ಯೂ. ಅಗೇನ್ ಇಟ್ಸ್ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್. ಸೊ ಐ ಆಮ್ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ಆದರೂ ಸಹ ನನ್ನ ಒಂದು ಅನಾಲಿಸಿಸ್ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ಐ ಆಮ್ ನಾಟ್ ಚಾರ್ಜಿಂಗ್ ಎನಿ ಫೀಸ್ ಫಾರ್ ದಿಸ್ ಅನಾಲಿಸಿಸ್. ಇಸ್ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್. ಇಲ್ಲಿ ನಾನು ಯಾವುದೇ ರೀತಿಯಾದ ನಿಮ್ಮಿಂದ ನಾನು ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನನ್ನ ಒಂದು ಅನಾಲಿಸಿಸ್, ಈ ಒಂದು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಆಗಿದ್ರು, ನನ್ನ ಉದ್ದೇಶ ಏನಂದರೆ ನಮ್ಮ ಜನಗಳಿಗೆ ಈ ಲೈಸೆನ್ಸ್ ನನಗೆ ಬಂದಿದೆ, ಈ ಲೈಸೆನ್ಸ್ ಇಟ್ಕೊಂಡು ಒಂದು ಸಾವಿರಾರು, ಒಂದು ಲಕ್ಷಾಂತರ ಜನಕ್ಕೆ ಒಳ್ಳೇದು ಮಾಡಬೇಕಂತ ಒಂದು ಗುರಿ ಇದೆ. ಅದು ಮಾಡ್ತಾ ಇದ್ದೀನಿ, ಮಾಡ್ತಾನೆ ಇರ್ತೀನಿ. ಸೊ ಅದರಿಂದ ಪ್ರತಿ ಡಿಸ್ಟಿಕ್ನಲ್ಲೂ ಸಹ ನಾನು ಪ್ರತಿ ಡಿಸ್ಟಿಕ್ಕು ಟ್ರಾವೆಲ್ ಮಾಡಿ ಅಲ್ಲಿ 5 ಡೇಸ್ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ಸೊ ಮೈಸೂರಿಂದ ಸ್ಟಾರ್ಟ್ ಆಗಿದೆ. ಮೈಸೂರಲ್ಲಿ ಇದೇ 23, 24, 25 ಜೊತೆಗೆ ಇನ್ನೊಂದು 2 ಡೇಸ್ 5 ಡೇಸ್ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ ಮೈಸೂರಲ್ಲಿ. ಅದಾದಮೇಲೆ ಮಂಗಳೂರಿಗೆ ಬರ್ತಾ ಇದ್ದೀನಿ ನೆಕ್ಸ್ಟ್ ಜೂನ್ ತಿಂಗಳಲ್ಲಿ. ಸೊ ಬೆಳಗಾವಿಗೆ ಬರ್ತಾ ಇದ್ದೀನಿ, ಶಿವಮೊಗ್ಗಕ್ಕೆ ಬರ್ತಾ ಇದ್ದೀನಿ. ಪ್ರತಿ ಡಿಸ್ಟಿಕ್ಕಲ್ಲೂ ಸಹ 5 ಡೇಸ್ ವರ್ಕ್ಶಾಪ್ ಮಾಡಿ ಅಲ್ಲಿರೋ ಜನಗಳ ಒಂದು ಮೈಂಡ್ಸೆಟ್, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮೈಂಡ್ಸೆಟ್ ಏನಿದೆಯೋ ಅದನ್ನು ಬದಲಾಯಿಸಿ, ವಾಟ್ ಈಸ್ ಅ ರಿಯಲ್ ಮೈಂಡ್ಸೆಟ್, ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಥರ ನಾವು ದುಡ್ಡು ಮಾಡಬೇಕಂದ್ರೆ ಏನಿರಬೇಕು, ಯಾವ ಥರ ಸ್ಟಾಕ್ಸ್ನ ಪಿಕ್ ಮಾಡಬೇಕು, ಪ್ರತಿಯೊಂದು ಹೇಳ್ಕೊಡ್ತೀನಿ. ಬಿಕಾಸ್
ಸೊ ನನ್ನ ಗುರಿ ಬಂದು ಕರ್ನಾಟಕದಲ್ಲಿ ಪ್ರತಿಯೊಬ್ಬರನ್ನು ಆರ್ಥಿಕ ಸ್ವತಂತ್ರ ಪಡ್ಕೊಡ್ಬೇಕು. ಅಟ್ಲೀಸ್ಟ್ 1% ಆರ್ 2% ಆರ್ 10% ಜನಗಳನ್ನು ಬದಲಾಯಿಸಬೇಕು. 7 ಕೋಟಿಯಲ್ಲಿ ಅಟ್ಲೀಸ್ಟ್ ಒಂದು 1 ಕೋಟಿ ಜನನ ಬದಲಾಯಿಸೋಣ ಅಂತ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಡೀತಾ ಇದೀವಿ. ಸೊ ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ಸ್ಟಾಕ್, ಸೊ ಇದು ಫಂಡಮೆಂಟಲಿ ಅರ್ಥ ಆಯ್ತು ಅನ್ಸುತ್ತೆ. ನ್ಯಾಷನಲ್ ಅಲ್ಯೂಮಿನಿಯಂ ಕಾರ್ಪೊರೇಷನ್ ಫಂಡಮೆಂಟಲಿ ಇವನ್ ಬ್ರೋಕರ್ ರಿಸರ್ಚ್ ಪ್ರಕಾರನೂ 217 ಟಾರ್ಗೆಟ್ ಇದೆ ನೆಕ್ಸ್ಟ್ 1 ಇಯರ್ಗೆ. ಫಂಡಮೆಂಟಲಿ ವೆರಿ ಗುಡ್ ಕಂಪನಿ, ಏನು ಪ್ರಾಬ್ಲಮೇ ಇಲ್ಲ. ಈವನ್ ಸಾಲ ಸಹ ತುಂಬ ಕಡಿಮೆ ಇದೆ. ಡೆಟ್ ಈಸ್ ನೆಗ್ಲಿಜಿಬಲ್. ಸೊ ಬರೀ 90 ಕೋಟಿ ಸಾಲ ಇದೆ. ವೆರಾಸ್ ಯುವರ್ ಕಾಂಪಿಟೇಟರ್ ಯಾರು? ಇಂಡಾಲ್ಕೋಗೆ ಎಷ್ಟು ಡೆಟ್ ಇದೆ? 63,000 ಕೋಟಿ ಸಾಲ ಇದೆ. ಸೊ ಇಂಡಾಲ್ಕೋಗಿಂತ ಬೆಟರ್ ಕಂಪನಿ ಯಾವುದು ಅಂದರೆ ನ್ಯಾಷನಲ್ ಅಲ್ಯೂಮಿನಿಯಂ ಕಾರ್ಪೊರೇಷನ್. ಐ ಥಿಂಕ್ ಇದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ನ್ಯಾಷನಲ್ ಅಲ್ಯೂಮಿನಿಯಂ ಕಾರ್ಪೊರೇಷನ್ ಇಸ್ ಬೆಟರ್ ದನ್ ಇಂಡಾಲ್ಕೋ ಇನ್ ಎನಿ ಆಸ್ಪೆಕ್ಟ್ ವಿ ಕ್ಯಾನ್ ಸಿ. ಸೊ ಆದ್ದರಿಂದ ನ್ಯಾಷನಲ್ ಅಲ್ಯೂಮಿನಿಯಂ ಕಾರ್ಪೊರೇಷನ್ನ ನೀವು ವೆನ್ ಎವರ್ ಯು ಫೀಲ್ ದರ್ ಇಸ್ ಅ ಡಿಪ್, ಮಾರ್ಕೆಟ್ ಬಿದ್ದಿದೆ, ನಾಲ್ಕು ನನಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ, ಚೀಪ್ ರೇಟಿಗೆ ಸಿಗ್ತಾ ಇದೆ, ನಿಮಗೆ ಅನಿಸ್ಬೇಕು. ಸೊ ಯಾವಾಗ ನಿಮ್ಗೆ ಅನಿಸುತ್ತೋ ಆವಾಗ ಈ ಶೇರ್ಗಳನ್ನು ನೀವು ಖರೀದಿ ಮಾಡಬೇಕಾ ಬಿಡಬೇಕಾ ಅಂತ ನೀವು ಯೋಚನೆ ಮಾಡಿ ಡೆಫಿನೆಟ್ಲಿ. ಸೊ ಇಟ್ಸ್ ಅ ವೆರಿ ಗುಡ್ ಕಂಪನಿ ಫಾರ್ ಇನ್ವೆಸ್ಟ್ಮೆಂಟ್, ನಾಟ್ ಫಾರ್ ಟ್ರೇಡಿಂಗ್. ಹೂಡಿಕೆ ಮಾಡೋದಕ್ಕೆ ಒನ್ ಆಫ್ ದ ವೆರಿ ಗುಡ್ ಕಂಪ್ನಿ ಅಂತ ಹೇಳ್ಬೋದು. ನೆಕ್ಸ್ಟ್ ಕಂಪನಿ ನಾನು ನೋಡ್ತಾ ಇರೋದು KEC ಇಂಟರ್ನ್ಯಾಷನಲ್. ನೋಡೋಣ ಇದೇನು ಮಾಡುತ್ತೆ ಈ ಕಂಪನಿ ಅಂತ. ಸೊ KEC ಇಂಟರ್ನ್ಯಾಷನಲ್ ದೇ ಆರ್ ಇಂಟು ಹೆವಿ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್. ಸೊ ಇವರು ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ಗಳನ್ನು ಮಾಡ್ತಾರೆ. ಸೊ ದೇ ಡೆಫಿನೆಟ್ಲಿ ಸೊ ಇವ್ರದ್ದು ಫಂಡಮೆಂಟಲ್ ಸಹ ಚೆನ್ನಾಗಿದೆ. ಈವನ್ ಬ್ರೋಕರ್ ರಿಸರ್ಚ್ ಪ್ರಕಾರನೂ 946 ಟಾರ್ಗೆಟ್ ಇದೆ ಈ ಕಂಪನಿಗೆ. ನನ್ನ ಪ್ರಕಾರ ಅಲ್ಲ, ಬ್ರೋಕರ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಅದೇ ಥರ ಫಂಡಮೆಂಟಲ್ಸ್ನ ಚೆಕ್ ಮಾಡೋಣ ಬನ್ನಿ. KEC ಇಂಟರ್ನ್ಯಾಷನಲ್, ಸೊ ಇದು 21,000 ಕೋಟಿ ಕಂಪನಿ. ಡೆಫಿನೆಟ್ಲಿ ಇದು ಸಹ ಮಿಡ್ ಕ್ಯಾಪ್ ಕಂಪನಿ. ಸೊ ಕಾಂಪಿಟೇಟರ್ಸ್ ಯಾರ್ಯಾರಿದ್ದಾರೆ? ಕಲ್ಪತರು ಪ್ರಾಜೆಕ್ಟ್ಸ್ ಆ್ಯಂಡ್ KEC, ಇವರಿಬ್ಬರೇ ಕಾಂಪಿಟೇಟರ್ಸ್ ಇರೋದು. ಸೊ ಕಲ್ಪತರು ಇಸ್ ಆಲ್ಸೋ ಇಟ್ಸ್ ಒನ್ ಆಫ್ ದ ವೆರಿ ಗುಡ್ ಕಂಪ್ನಿ. KEC ಇಂಟರ್ನ್ಯಾಷನಲ್ ಇಸ್ ಆಲ್ಸೋ ವೆರಿ ಗುಡ್ ಕಂಪ್ನಿ. ಸೊ ಡೆಟ್ ಒಂದು 4,000 ಕೋಟಿ ಸಾಲ ಇದೆ. ROE ROCನೂ ಸಹ ಓಕೆ. ಸೊ ಇಟ್ಸ್ ಅ ಗುಡ್, ವಿ ಕ್ಯಾನ್ ಸಿ ಸಮ್ ಪಾಸಿಟಿವ್ ROCE 16 ಇದೆ ROCE. ಆ್ಯಂಡ್ ಪೆಗ್ ರೇಷೋ ಮೈನಸ್ ಇದೆ. ಮೇ ಬಿ ದ ಸೇಲ್ಸ್ ಗ್ರೋತ್ ಈಸ್ ನೆಗೆಟಿವ್. ಸೊ ಅದು ಬಿಟ್ಟರೆ ಎವ್ರಿಥಿಂಗ್ ಈಸ್ ರಿಯಲಿ ಗುಡ್ ಆನ್ ದಿಸ್ ಕಂಪನಿ KEC ಇಂಟರ್ನ್ಯಾಷನಲ್. ಅದೇ ಥರ ನೆಟ್ ಪ್ರಾಫಿಟ್ನ ನೀವು ನೋಡಿದ್ರೆ, ಸೊ ಈ ಕಂಪನಿ ಬರೀ 30 ಕೋಟಿ 50 ಕೋಟಿ ಮಾಡ್ತಾ ಇದೆ ಪ್ರಾಫಿಟ್ಟು. ಸೊ ರೀಸೆಂಟ್ಲಿ 150 ಕೋಟಿ ಮಾಡ್ತು. ಅಗೇನ್ ಈ ಒಂದು ಲಾಸ್ಟ್ ಕ್ವಾರ್ಟರ್ಲು ಸಹ 130 ಕೋಟಿ ಪ್ರಾಫಿಟ್ ಮಾಡಿದೆ. ಸೊ ನೆಟ್ ಪ್ರಾಫಿಟ್ನ ನಾವು ನೋಡ್ತಾ ಇದ್ದೀವಿ, ಜಂಪ್ ಆಗ್ತಾ ಇದೆ. ಆ್ಯಂಡ್ ಇಯರ್ ಆನ್ ಇಯರ್ ಪ್ರಾಫಿಟ್ ಸಹ ನಿಯರ್ಲಿ, ಸೊ 2023 ಫುಲ್ ಡ್ರಾಪ್ ಆಗಿತ್ತು, ಮತ್ತೆ ಪಿಕಪ್ ಆಗ್ತಾ ಇದೆ. ಆ್ಯಂಡ್ ಆಪ್ರೇಟಿಂಗ್ ಪ್ರಾಫಿಟ್ಸ್ ನೋಡೋಣ. ಸೊ ಆಪ್ರೇಟಿಂಗ್ ಪ್ರಾಫಿಟ್ಸು ಡೆಫಿನೆಟ್ಲಿ ವಿ ಕ್ಯಾನ್ ಸಿ ಸಮ್ ಇಂಪ್ರೂವ್ಮೆಂಟ್ ಇನ್ ಆಪ್ರೇಟಿಂಗ್ ಪ್ರಾಫಿಟ್. ಆಪ್ರೇಟಿಂಗ್ ಪ್ರಾಫಿಟ್ ಇಂಪ್ರೂವ್ ಆಗ್ತಾಯಿದೆ. ಇಟ್ಸ್ ಒಂದು ವೆರಿ ಗುಡ್ ಫ್ಯಾಕ್ಟರ್ ಅಂತಲೂ ಹೇಳ್ಬೋದು. ಆ್ಯಂಡ್ ಸೊ ಡೆಫಿನೆಟ್ಲಿ ಸೊ ಕ್ಯಾಶ್ ಕನ್ವರ್ಷನ್ ಸೈಕಲ್ ಈಸ್ ನೆಗೆಟಿವ್. ಸೊ ಇದೊಂದು ಸ್ವಲ್ಪ ಇದು ಸ್ವಲ್ಪ ಇಂಪ್ರೂವ್ ಆಗಬೇಕು ಈ ಕಂಪನಿಯಲ್ಲಿ. ಅಪಾರ್ಟ್ ಫ್ರಮ್ ದಿಸ್ ಪ್ರಮೋಟರ್ ಹೋಲ್ಡಿಂಗ್ ಚೆನ್ನಾಗಿದೆ, FIDA ಹೋಲ್ಡಿಂಗ್ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಪಬ್ಲಿಕ್ ಹೋಲ್ಡಿಂಗ್ ತುಂಬ ಕಡಿಮೆ ಇದೆ. ಸೊ ಇದೆಲ್ಲ ಒಳ್ಳೆ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬೋದು. KEC ಇಂಟರ್ನ್ಯಾಷನಲ್ ಸಹ ಆನ್ ದ ಚಾರ್ಟ್ಸ್ ಚೆಕ್ ಮಾಡೋಣ. ಸೊ ಬರೀ ನಾವು ಫಂಡಮೆಂಟಲಿ ಚೆಕ್ ಮಾಡೋದಕ್ಕಿಂತ ಟೆಕ್ನಿಕಲ್ಲು ಸಹ ಸ್ವಲ್ಪ ಬೇಕಾಗುತ್ತೆ. ಸೊ ಆ್ಯಕ್ಚುಲಿ ಟೆಕ್ನಿಕಲ್ ಆಸ್ಪೆಕ್ಟ್ ಪ್ರಕಾರನೂ ವಿ ಕ್ಯಾನ್ ಸಿ ಸಮ್ ರಿವರ್ಸಲ್ ಇನ್ ದಿಸ್ ಕಂಪನಿ. ರಿವರ್ಸಲ್ ಬಂದಿದೆ. ಸೊ ಮುಂದಿನ ದಿನಗಳಲ್ಲಿ ನೋಡೋಣ. ಸೊ ಲೆಟ್ಸ್ ಎ ವೀಕ್ಲಿ ಕ್ಯಾಂಡಲಲ್ಲಿ ವಿ ಕ್ಯಾನ್ ಸಿ ಅ W ಪ್ಯಾಟ್ರನ್. ಸೊ W ಪ್ಯಾಟ್ರನ್ ಬ್ರೇಕ್ಔಟ್ ಆದರೆ ಸೊ ವಿ ಕ್ಯಾನ್ ಸಿ ಮಿನಿಮಮ್ ಈ W ಲೆಂತ್ ಎಷ್ಟಿದೆಯೋ ಅಷ್ಟು ನಾವು ನೋಡಿದ್ರೂ ಸಹ ಒಂದು 950 960 ಆರ್ 1000 ರೂಪೀಸ್ ರೇಂಜ್ಗಂತೂ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ ನನ್ನ ಅನಿಸಿಕೆ. ಅಗೇನ್ ಇಟ್ಸ್ ಎಜುಕೇಷನಲ್ ಪರ್ಪಸ್. ಕರೆಕ್ಟಾಗಿ ನೀವು ಸಹ ಅನಲೈಸ್ ಮಾಡಿ ನಿಮ್ಮ ಮೈಂಡ್ ಸೆಟ್ ಏನು ಹೇಳುತ್ತೆ, ನಿಮ್ಮ ಫಂಡಮೆಂಟಲ್ ನಾಲೆಜ್ ಎಷ್ಟಿದೆಯೋ ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಸೊ ROE ಅಂದರೆ ಏನು, ROC ಅಂದರೆ ಏನು, PB ರೇಷಿಯೋ ಅಂದರೆ ಏನು, ಡೆಟ್ ಅಂದರೆ ಏನು, PE ರೇಷಿಯೋ ಎಷ್ಟಿರಬೇಕು, ಮಾರ್ಕೆಟ್ ಕ್ಯಾಪ್ ಎಷ್ಟಿರಬೇಕು. ಸೊ ಮಿನಿಮಮ್ ಮಾರ್ಕೆಟ್ ಕ್ಯಾಪ್ ಯಾವುದೇ ಕಂಪನಿಯಲ್ಲಿ ನೀವು ಹೂಡಿಕೆ ಮಾಡ್ತೀನಿ ಅಂದರೆ 10,000 ಕೋಟಿ ಇರಬೇಕು. ಮಿನಿಮಮ್ 10,000 ಕೋಟಿ ಇರಬೇಕು ಮಾರ್ಕೆಟ್ ಕ್ಯಾಪ್. ದೆನ್ ಓನ್ಲಿ ಇನ್ವೆಸ್ಟ್. ಸುಮ್ಮನೆ ನಾನು ಎಷ್ಟೋ ಸತಿ ನಾನು ಫೇಸ್ ಟು ಫೇಸ್ ಎಷ್ಟೋ ಜನ ಮೀಟ್ ಮಾಡಿದ್ದೀನಿ. ₹1 ಸ್ಟಾಕು ತೊಗೊಂಡಿಟ್ಬಿಟ್ಟಿದ್ದಾರೆ, 1,00,000 ಶೇರು, ಅದು 50 ಪೈಸೆಗೆ ಬಂದುಬಿಟ್ಟಿದೆ. ಸರ್ ₹1 ಸ್ಟಾಕ್ನ ತೊಗೊಳ್ತಾ ಇದ್ದೀರ ಅಂದರೆ ನಿಮ್ಮ ಮೈಂಡ್ ಸೆಟ್ ಹೆಂಗಿದೆ ನೋಡಿ. ಚಾಕ್ಲೇಟ್ ತೊಗೊಂಡಂಗೆ ತೊಗೊಳ್ತಾ ಇದ್ದೀರಾ ಶೇರ್ನ. ಸೊ ಶೇರ್ ಅಂದರೆ ಇದು ಒಂಥರ ಚಿನ್ನ ತೊಗೊಂಡಂಗೆ ತೊಗೋಬೇಕು, ಕ್ವಾಲಿಟಿ ಶೇರ್ ತೊಗೋಬೇಕು. ಅದು ಬಿಟ್ಬಿಟ್ಟು ಏನೋ ಇದು ಕಸ ಕಡ್ಡಿ ಥರ ತೊಗೊಂಡ್ರೆ ಸೊ ಅದು ಇದ್ದಿದ್ದು ವ್ಯಾಲ್ಯೂ ಡೌನ್ ಆಗುತ್ತೆ. ಹಿಡಿದ್ರೆ ಆನೆ ಹಿಡೀರಿ, ಇಲ್ಲಿ ಹಿಡಿಯೋದಕ್ಕೆ ಶೇರ್ ಮಾರ್ಕೆಟ್ ಬರೋಕ್ಕೆ ಹೋಗಬೇಡಿ. ಹಿಡ್ಕೊಂಡ್ರೆ ಒಳ್ಳೊಳ್ಳೆ ಸ್ಟಾಕ್ಸ್ಗಳನ್ನು ಹಿಡ್ಕೊಳ್ಳಿ. KEC ಇಂಟರ್ನ್ಯಾಷನಲ್ ಸಹ
ಒಂದು ಒಳ್ಳೆ ಸ್ಟಾಕ್ ಅಂತ ಹೇಳ್ಬೋದು. ಫಂಡಮೆಂಟಲಿ ಚೆನ್ನಾಗಿದೆ, ಒಳ್ಳೆ ಕರೆಕ್ಷನ್ ಆಗಿದೆ. ಕರೆಕ್ಷನ್ ನೋಡ್ಬೋದು, 1300 ರೂಪಾಯಿಂದ ಇದು 600 ರೂಪಾಯಿಗೆ ಬಿದ್ದಿದೆ. ಒನ್ ಆಫ್ ದ ವೆರಿ 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 ಸ್ಟ್ರಾಂಗ್ ಕರೆಕ್ಷನ್ ಆಗಿದೆ. ಈ ಕರೆಕ್ಷನ್ ಆದಮೇಲೆ ಅಟ್ಲೀಸ್ಟ್ ಒಂದು 50% ರಿಟ್ರೇಸ್ಮೆಂಟ್ ಕೊಟ್ಟರು ಸಹ 950 ರೂಪಾಯಿಗೆ ರಿಟ್ರೇಸ್ಮೆಂಟ್ ಕೊಡ್ಬೋದು ಅಂತ ಒಂದು ಅನಿಸಿಕೆ. ಅಗೇನ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್. ಮಾರ್ಕೆಟಲ್ಲಿ ಸೊ ರೀಸೆಂಟ್ಲೂ ಸಹ KEC ಇಂಟರ್ನ್ಯಾಷನಲ್ಗೆ ಒಂದು 1100 ಕೋಟಿ ಒಂದು ಆರ್ಡರ್ ಸಹ ಸಿಕ್ಕಿದೆ. ದಟ್ ಈಸ್ ಒನ್ ಪಾಸಿಟಿವ್ ನ್ಯೂಸ್ ಫಾರ್ KEC ಇಂಟರ್ನ್ಯಾಷನಲ್. ಸೊ ನ್ಯೂಸ್ ನೋಡೋಣ KEC ಇಂಟರ್ನ್ಯಾಷನಲ್. ಸೊ KEC ಇಂಟರ್ನ್ಯಾಷನಲ್ ರೀಸೆಂಟ್ ನ್ಯೂಸ್ ನೋಡಿದ್ರೆ ಸೊ ಇವ್ರಿಗೊಂದು 1000 ಕೋಟಿ 1133 ಕೋಟಿದು ಒಂದು ಆರ್ಡರ್ ಸಿಕ್ಕಿದೆ. ದಟ್ ಈಸ್ ಒನ್ ಪಾಸಿಟಿವ್ ನ್ಯೂಸ್. ದಲಾಲ್ ಸ್ಟ್ರೀಟ್ ಜರ್ನಲಲ್ಲಿ ಸಹ ಇದ್ರ ಬಗ್ಗೆ ಬರೆದಿದ್ದಾರೆ. ಸೊ ಡೆಫಿನೆಟ್ಲಿ KEC ಇಂಟರ್ನ್ಯಾಷನಲ್ ಸಹ ನೀವು ಒಂದು ವಿಷನ್ ಅಂದರೆ ವೇಟ್ ಮಾಡ್ತೀನಿ ಸರ್, ಒಂದು ಹೋಲ್ಡ್ ಮಾಡ್ತೀನಿ ಸ್ಟಾಕನ್ನು, ಅಟ್ಲೀಸ್ಟ್ ಒಂದು 6 ತಿಂಗಳು 1 ವರ್ಷ ಇಟ್ಕೋತೀನಿ ಅಂದರೆ ಯು ಕ್ಯಾನ್ ಥಿಂಕ್ ಆಫ್ ಇನ್ವೆಸ್ಟಿಂಗ್ ಇನ್ ದಿಸ್ ಕಂಪನಿ ಬೇಸ್ಡ್ ಆನ್ ಯುವರ್ ನಾಲೆಜ್. ಸೊ ಇದನ್ನು ಅನಲೈಸ್ ಮಾಡಿ, ನಾನು ಏನೇನೆಲ್ಲ ಹೇಳಿದ್ದೀನೋ ಅದನ್ನೆಲ್ಲ ಅನಲೈಸ್ ಮಾಡಿ ಇನ್ನೊಂದು ಸಾರಿ ನೀವು ಹೂಡಿಕೆ ಮಾಡಬೇಕಾ ಬೇಡವಾ ಅಂತ ನೀವು ಡಿಸೈಡ್ ಮಾಡ್ಬೋದು. ಮೂರನೇ ಕಂಪನಿ ಸೊ ವಿಚ್ ಈಸ್ ವೆರಿ ವೆರಿ ಟ್ರೆಂಡಿಂಗ್. ಸೊ ಇವಾಗ ನೋಡಿದ್ರೆ ಡಿಫೆನ್ಸ್ ಸ್ಟಾಕ್ಸ್ ಎಲ್ಲ ಟ್ರೆಂಡ್ ಆಗ್ತಾ ಇದೆ. HAL ಆಗಲಿ, BEL ಆಗಲಿ, ಮಜಡಾಕ್ ಆಗಲಿ, ಈ 3 ಜೊತೆಗೆ GRSC, ಈ 4 ಕಂಪ್ನಿಗಳನ್ನ ನಿಮ್ಗೆ ಗೊತ್ತಿದೆ. GRSC, ಮಜಡಾಕ್, BEL ಎಲ್ಲ ಸ್ಕೈ ರಾಕೆಟ್ಗೆ ರೀಚ್ ಆಯಿತು. HAL ಈ ಎಲ್ಲ ಸ್ಟಾಕ್ಸ್ಗಳು ಏನು ಒಂದು ಮುಟ್ಟಿದ್ದಲ್ಲ ಬಂಗಾರ. ಸೊ HAL ಸ್ಟಾಕ್ ಅಂತೂ ನಿಮ್ಗೆ ಗೊತ್ತಿದೆ, ಇಟ್ ವಾಸ್ ಟ್ರೇಡಿಂಗ್ ಅಟ್ 3000. ಇವಾಗ ಅದೇ ಸ್ಟಾಕು 5000 ಟಚ್ ಆಯಿತು. ಸೊ ಇವಾಗ ಆ ಸೆಕ್ಟರ್ನ ಮುಟ್ಟೋದು ಅಟ್ ಪ್ರೆಸೆಂಟ್ ಇಟ್ಸ್ ವೆರಿ ರಿಸ್ಕಿ ಅಂತ ಹೇಳ್ತೀನಿ. ಬಿಕಾಸ್ ಈ ಸೆಕ್ಟರ್ ಆಲ್ಮೋಸ್ಟ್ ಡಬಲ್ ಆಗೋಯ್ತು. GRSC ಅಂತೂ ಇಟ್ ವಾಸ್ ಟ್ರೇಡಿಂಗ್ ಅಟ್ 1800, ನೌ ಇಟ್ ಈಸ್ ಟ್ರೇಡಿಂಗ್ ಅಟ್ 2500, 600, ಆಲ್ಮೋಸ್ಟ್ ಡಬಲ್ ಆಗೋಯ್ತು ಈ ಕಂಪನಿ. ಎಷ್ಟು ತಿಂಗಳಲ್ಲಿ? ಜಸ್ಟ್ 3 ತಿಂಗಳಲ್ಲಿ. GRSC ಅನ್ನೋ ಕಂಪನಿ ಒಂದು 3 ತಿಂಗಳಲ್ಲಿ ಡಬಲ್ ಆಗಿದೆ ಅಂದರೆ ಯೋಚನೆ ಮಾಡಿ ಎಷ್ಟು ಪವರ್ಫುಲ್ಲಾಗಿ ಈ ಡಿಫೆನ್ಸ್ ಸೆಕ್ಟರು ಎಷ್ಟು ಪವರ್ಫುಲ್ಲಾಗಿ ಮೂವ್ ಆಗಿದೆ ಅಂತ. ಸರ್ ಇವಾಗ ಎಂಟ್ರ್ ಆಗಲ್ಲ? ಸೊ ಡೆಫಿನೆಟ್ಲಿ ರಿಸ್ಕಿ ಇದೆ. ಆದ್ದರಿಂದ ನಾನು ಡಿಫೆನ್ಸ್ ಆಗಲಿ ಏವಿಯೇಷನ್ ಸೆಕ್ಟರ್ ಆಗಿ ನಾನು ಇನ್ವೆಸ್ಟ್ ಮಾಡಲ್ಲ. ನನ್ನ ಫೋಕಸ್ ಬಂದು ತುಂಬ ಅಂಡರ್ ವ್ಯಾಲ್ಯೂಡ್ ಆಗಿರೋ ರೈಲ್ವೆ ಸ್ಟಾಕ್ಸ್. ಅದರಲ್ಲಿ ದ ಬೆಸ್ಟ್ ಆಫ್ ಅ ಬೆಸ್ಟ್ ಫಂಡಮೆಂಟಲ್ ಇರೋದೇ ಟಿಟಾಗರ್ ರೈಲ್ವೇಸ್. ಟಿಟಾಗರ್ ರೈಲ್ವೆ ಸಿಸ್ಟಮ್ನ ನೀವು ನೋಡಿರ್ತೀರ. ಸೊ ಟಿಟಾಗರ್ ಇಸ್ ಅ ಬೆಸ್ಟ್ ಫಂಡಮೆಂಟಲಿ ಒನ್ ಆಫ್ ದ ಬೆಸ್ಟ್ ಸ್ಟಾಕ್ ಅಂತ ಹೇಳ್ಬೋದು. ಈ ಕಂಪನಿ ರಿಸರ್ಚ್ನ ನೋಡೋಣ. ಸೊ ಟಿಟಾಗರ್ ರೈಲ್ವೆ ಸಿಸ್ಟಮ್ಸ್ದು ರಿಸರ್ಚ್ ನೋಡೋಕ್ಕೆ ಹೋದರೆ ಫಂಡಮೆಂಟಲಿ ಇಟ್ಸ್ ವೆರಿ ಸ್ಟ್ರಾಂಗ್. ಬ್ರೋಕರ್ ರಿಸರ್ಚ್ ಪ್ರಕಾರ 1200 ರೂಪಾಯಿ ಹೋಗುತ್ತೆ ಅಂತ ಹೇಳ್ತಾರೆ ಮೋಸ್ಟ್ ಆಫ್ ದ ಅನಲಿಸ್ಟ್ಗಳು. ಸೊ ಜಸ್ಟ್ ನೋಡೋಣ. ಟಿಟಾಗರ್ ರೈಲ್ವೆ ಸಿಸ್ಟಮ್ ಫಂಡಮೆಂಟಲಿ ಒಂದು ಸ್ಟ್ರಾಂಗೆಸ್ಟ್ ವೀಕ್ಲಿ ಕ್ಯಾಂಡಲ್ ಬಂದಿದೆ. ಇಟ್ ಶೋಸ್ ದಟ್ ದೆರ್ ಈಸ್ ಅ ಲಾಟ್ ಆಫ್ ಜ್ಯೂಸ್ ಲೆಫ್ಟ್ ಓವರ್. ಸಿಕ್ಕಾಪಟ್ಟೆ ಜ್ಯೂಸ್ ಇದೆ ಅಂತ ಅಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆ. ಒಂದು ಬಿಗ್ ಇನ್ಸ್ಟಿಟ್ಯೂಷನಲ್ ಬೈಯಿಂಗ್ ಸಹ ನಡೆದಿದೆ. ಇಲ್ಲಾಂದರೆ ಇಷ್ಟು ದೊಡ್ಡ ಗ್ರೀನ್ ಕ್ಯಾಂಡಲ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ವೆರಿ ಗುಡ್ ಆನ್ ಫಂಡಮೆಂಟಲ್ಸ್. ಸೊ ಚೆಕ್ ಮಾಡಿ. ಸೊ ಟೆಕ್ನಿಕಲಿ ಸಹ ರಿವರ್ಸಲ್ ಬಂದಿದೆ. ಫಂಡಮೆಂಟಲಿ ಚೆನ್ನಾಗಿದೆ. ಸೊ ಫಂಡಮೆಂಟಲಿ ನೋಡೋಣ. ಫಂಡಮೆಂಟಲ್ಸ್ ಇನ್ನೊಂದ್ಸತಿ ಚೆಕ್ ಮಾಡೋಣ. ಸೊ ಟಿಟಾಗರ್ ರೈಲ್ವೆ ಸಿಸ್ಟಮ್, ದಟ್ ಈಸ್ ಟಿಟಾಗರ್ ರೈಲ್ ಸಿಸ್ಟಮ್ಸ್. ಸೊ ಮಾರ್ಕೆಟ್ ಕ್ಯಾಪ್ 12,000 ಕೋಟಿ ಇದೆ. ಇಟ್ಸ್ ಅ ಕೈಂಡ್ ಆಫ್ ಅ ಮಿಡ್ ಕ್ಯಾಪ್ ಅಗೇನ್. ಸೊ ROC ಸೂಪರ್ ಆಗಿದೆ. ಸೊ ಇವ್ರ ಕಾಂಪಿಟೇಟರ್ಸ್ ಯಾರಿದ್ದಾರೆ, ಸೊ ಅವ್ರಿಗೆಲ್ಲರಿಗೂ ಕಂಪೇರ್ ಮಾಡಿಕೊಂಡ್ರೆ ಸೊ ಆ್ಯಕ್ಷನ್ ಕನ್ಸ್ಟ್ರಕ್ಷನ್ ಅಗೇನ್ ದೇ ಆರ್ ಒನ್ ಆಫ್ ದ ಬೆಸ್ಟ್ ಕಂಪ್ನಿ ಅಂತ ಹೇಳ್ಬೋದು. ಆ್ಯಕ್ಷನ್ ಕನ್ಸ್ಟ್ರಕ್ಷನ್ ಅದ್ರ ಕೆಳಗಡೆ ಇರೋದೇ ಟಿಟಾಗರ್ ರೈಲ್ವೆ ಸಿಸ್ಟಮ್. ಸೊ ಡೆಫಿನೆಟ್ಲಿ ಡೆಟ್ ಓಕೆ, ಒಂದು 500 ಕೋಟಿ ಡೆಟ್ ಇದೆ. ಸೊ ಬುಕ್ ವ್ಯಾಲ್ಯೂ ಆಗಲಿ, ಸೊ ಪ್ರಮೋಟರ್ ಹೋಲ್ಡಿಂಗ್ 40% ಇದೆ. ಸೊ ಜಸ್ಟ್ ನೆಟ್ ಪ್ರಾಫಿಟ್ ನೋಡಿ. ಸೊ ಸ್ಲೋಲಿ ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಬಿದ್ದಿರ್ಬೋದು, ಬಟ್ ಇಯರ್ ಆನ್ ಇಯರ್ ನೋಡಿದ್ರೆ ವಿ ಕ್ಯಾನ್ ಸಿ ಅ ಪಾಸಿಟಿವ್ ಗ್ರೋತ್ ಇನ್ ದಿಸ್ ಕಂಪ್ನಿ. ಸೊ ಸಮ್ ಪ್ರಾಫಿಟ್ ಅಂತೂ ಡೆಫಿನೆಟ್ಲಿ ಇದೆ. ದೆನ್ ಆಪರೇಟಿಂಗ್ ಪ್ರಾಫಿಟ್ ಚೆಕ್ ಮಾಡೋಣ. ಆಪರೇಟಿಂಗ್ ಪ್ರಾಫಿಟ್ ಅಂತೂ ಡೆಫಿನೆಟ್ಲಿ ಇಯರ್ ಆನ್ ಇಯರ್ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ. ಇದೊಂದು ಗುಡ್ ನ್ಯೂಸ್ ಸಾಕಾಗಿದೆ ಈ ಕಂಪನಿ ಮೇಲಕ್ಕೆ ಹೋಗೋದಕ್ಕೆ. ಸೊ ರೀಸೆಂಟ್ಲಿ ಈ ಸ್ಟಾಕು ಸಹ ಒಳ್ಳೆ ಕರೆಕ್ಷನ್ ಆಗಿದೆ. ಟೆಕ್ನಿಕಲಿ ನೀವು ನೋಡೋಕ್ಕೆ ಹೋದರೆ 1800 ರೂಪಾಯಿಂದ ಈ ಕಂಪನಿ 700 ರೂಪಾಯಿಗೆಲ್ಲ ಬಂದಿದೆ. ಸೊ ಇವಾಗ ಒಳ್ಳೆ ರಿವರ್ಸಲ್ ಬಂದಿದೆ. ಸೊ ಟೆಕ್ನಿಕಲಿನೂ ಒಳ್ಳೆ ಸ್ಟ್ರಾಂಗ್ ಅಪ್ ಮೂವ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಯೋಚನೆ ಮಾಡಿ, ಫಂಡಮೆಂಟಲ್ಸ್ನ ಇನ್ನೊಂದು ಸಾರಿ ಚೆಕ್ ಮಾಡಿ. ROC ಚೆಕ್ ಮಾಡಿ, ROE ಚೆಕ್ ಮಾಡಿ, ಮಾರ್ಕೆಟ್ ಕ್ಯಾಪ್ ಚೆಕ್ ಮಾಡಿ, ಪೆಗ್ ರೇಷಿಯೋ ಚೆಕ್ ಮಾಡಿ. ಸೊ ಪ್ರತಿಯೊಂದೂ ಚೆಕ್ ಮಾಡಿ. ಇಯರ್ ಆನ್ ಇಯರ್ ಪ್ರಾಫಿಟ್ ಹೆಂಗಿದೆ ಚೆಕ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ, ಬ್ರೋಕರ್ ರಿಸರ್ಚ್ ಏನು ಅನಿಸುತ್ತೆ, ನಿಮಗೇನು ಅನಿಸುತ್ತೆ, ಟೆಕ್ನಿಕಲಿ ಏನು ಅನಿಸುತ್ತೆ, ಇಷ್ಟೆಲ್ಲ ನೋಡಿ ಪ್ಯಾರಾಮೀಟರ್ಸ್ನ ನೋಡಿ ಸ್ಟಾಕನ್ನು ತಗೋಬೇಕೆ ಹೊರತು ಸುಮ್ಮನೆ ಯಾರೋ ಹೇಳಿದ್ರು, ಇವ್ರು ಯಾರೋ ಹೇಳಿದ್ರು, ಯೂಟ್ಯೂಬಲ್ಲಿ ಅರ್ಧ ಗಂಟೆ ಫುಲ್ಲು ಕಲರ್ಫುಲ್ಲು ವೀಡಿಯೋ ಮಾಡಿದ್ರು, ಅದನ್ನು ನೋಡಿ ತೊಗೊಂಬಿಟ್ಟೆ. ಸೊ ಅದು ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೇನು ಅನಿಸುತ್ತೆ, ಸೊ ನಿಮ್ಗೆ ಏನೂ ಅನ್ನಿಸ್ತಾ ಇಲ್ಲ, ನನಗೇನು ಗೊತ್ತಾಗ್ತಾ ಇಲ್ಲ ಅಂದರೆ
ಮಿಸ್ ಮಾಡದೆ ನಮ್ಮ ಕರ್ನಾಟಕ ನೋಡಿ ಎಷ್ಟು ಅದೃಷ್ಟ ಅಂತ ಹೇಳ್ಬೋದು ಕರ್ನಾಟಕ. ಸೊ ನನಗೆ ಕರ್ನಾಟಕ ಸಿಕ್ಕಿರೋದು ನನಗೆ ಅದೃಷ್ಟ, ಕನ್ನಡಿಗರ ಸೇವೆ ಮಾಡೋದು ನನ್ನ ಅದೃಷ್ಟ. ನೋಡಿ ಕರ್ನಾಟಕದಲ್ಲಿ 8 ಕಡೆ ಬ್ರಾಂಚ್ಗಳನ್ನು ಮಾಡಿದ್ದೀವಿ, ಎಲ್ಲ ಕಡೆ ಒಳ್ಳೊಳ್ಳೆ ಕ್ವಾಲಿಫೈಡ್ ಟ್ರೈನರ್ಸ್ಗಳನ್ನು ಇಟ್ಟಿದ್ದೀವಿ. ಪ್ರತಿ ಭಾನುವಾರ ಫ್ರೀ ವರ್ಕ್ಶಾಪ್ ಮಾಡ್ತೀವಿ. ಇನ್ನೇಕೆ ತಡ, ಬರೀ ಯೂಟ್ಯೂಬಲ್ಲೇ ನೋಡ್ಕೊಂಡು ಕಲಿತೀನಿ ಅನ್ನೋದು ಭ್ರಮೆ. ಸೊ ಬನ್ನಿ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಸಿಕ್ಕಿ. ಸೊ ಕಮೆಂಟ್ ಮಾಡೋರು ಅಷ್ಟೇ, ಕಮೆಂಟ್ ಮಾಡ್ಕೊಂಡು ಅಲ್ಲೇ ಇರಬೇಡಿ, ಬನ್ನಿ ಫೇಸ್ ಟು ಫೇಸ್ ಸಿಗಿ. ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಕಲಿಯೋದಿದೆ, ತುಂಬ ಹೂಡಿಕೆ ಮಾಡೋದು ಎಲ್ಲಿ ಅಂತ ಯೋಚನೆ ಮಾಡಬೇಕಂದ್ರೆ ಡೇ ಆ್ಯಂಡ್ ನೈಟ್ ನಾನಂತೂ ಯೋಚನೆ ಮಾಡ್ತಾ ಇರ್ತೀನಿ. ಒಂದು ಸ್ಟಾಕನ್ನು ಕಂಡುಹಿಡಿಯೋದಕ್ಕೆ ಒಂದು ದಿವಸ ಎಲ್ಲ ನಾನು ಕಾಯ್ತೀನಿ, ಕಂಡುಹಿಡಿದು ಇನ್ನೊಂದು 2-3 ದಿವಸ ವೆಯ್ಟ್ ಮಾಡಿ ಅನಲೈಸ್ ಮಾಡಿ ಇನ್ವೆಸ್ಟ್ ಮಾಡ್ತೀನಿ. ಬಟ್ ಮೋಸ್ಟ್ ಆಫ್ ದಮ್ ಏನು ಮಾಡ್ತಾರೆ, ಸೊ ಯಾವುದೋ ಸಿಕ್ತು, ಯಾರೋ ಹೇಳಿದ್ರು, ಯಾವುದೋ ಯೂಟ್ಯೂಬಲ್ಲಿ ಹೇಳಿದ್ರು ತೊಗೊಂಡ್ಬಿಡ್ತಾರೆ. ಸೊ ಇಲ್ಲೂ ಸಹ ನಾನು ಸಹ ಒಂದು 3 ಕಂಪನಿಗಳನ್ನು ವಿಶ್ಲೇಷಣೆ ಮಾಡಿದ್ದೀನಿ. ಒಂದು ನಾಲ್ಕೋ, ಟಿಟಾಗರ್ ರೈಲ್ವೆ ಸಿಸ್ಟಮ್, ಇನ್ನೊಂದು KEC ಇಂಟರ್ನ್ಯಾಷನಲ್. ಈ 3 ಸ್ಟಾಕ್ಸಲ್ಲಿ ಯಾವುದು ಬೆಸ್ಟ್ ಸ್ಟಾಕು ನೀವು ಇನ್ವೆಸ್ಟ್ ಮಾಡ್ತೀರಾ? ಸೊ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇನ್ನೇನು ಅನಿಸ್ತಾ ಇದೆ, ಇನ್ನೇನಾದ್ರು ಇಂಪ್ರೂವ್ಮೆಂಟ್ ಬೇಕಾ TD ಸಂಸ್ಥೆಯಲ್ಲಿ, ಅದನ್ನು ಸಹ ಕಮೆಂಟ್ ಮಾಡಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.